ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಿಮ್ಮ ರಿಸಲ್ಟ್ಸ್ನ ನೋಡಿ ನೀವು ಪ್ರತಿಯೊಬ್ಬರು ಶಾಕ್ ಆಗಿರ್ತೀರಾ. ಆಲ್ಮೋಸ್ಟ್ ಎಲ್ಲರೂ ಶಾಕ್ ಆಗಿರ್ತೀರಾ. ಏಕೆ ಅಂತ ಹೇಳಿದ್ರೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿದೆ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡಿದೆ. ಪ್ರತಿಯೊಬ್ಬರು ಈಗ ಮೆಸೇಜ್ ಆಗ್ತಿರೋದೇನು ಅಂತ ಹೇಳಿದ್ರೆ, ನನಗೆ ಯಾವುದೋ ಒಂದು ಕಾಲೇಜಲ್ಲಿ CS ಸಿಕ್ಕಿತ್ತು. ಬಟ್ ಈಗ ಫಸ್ಟ್ ರೌಂಡಲ್ಲಿ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ನನಗೆ EC ಸಿಕ್ಕಿದೆ, ಕಟ್ ಆಫು ಡಿಕ್ರೀಸ್ ಆಗಿದೆಯಾ. ಸೊ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ರಿಸಲ್ಟ್ಸಲ್ಲಿ ಏನೆಲ್ಲ ನೋಡಬೇಕು, ಮತ್ತು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನಿಮ್ಮ ಫಸ್ಟ್ ರೌಂಡು ನಾಳೆ ಏನು ಅನೌನ್ಸ್ ಮಾಡ್ತಾರೆ ಅದರಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿರುತ್ತೆ. ಸೊ ನಿಮಗೆ ಇದು ಹೊಸ ಪ್ರೋಸೆಸ್ ಆಗಿರೋದ್ರಿಂದ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟು ಇವತ್ತು ಏನೆಲ್ಲ ವೀಡಿಯೋಸ್ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಈಗ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ನೆಕ್ಸ್ಟು ನಿಮ್ಮ ಪ್ರೋಸೆಸ್ ಏನು, ಯಾವ ರೀತಿ ಡಿಸಿಷನ್ನ ತಗೊಳ್ಳೋದು, ನೆಕ್ಸ್ಟು ನಿಮಗೆ ಸೀಟ್ ಸಿಕ್ಕಿಲ್ವಾ, ನೆಕ್ಸ್ಟ್ ಏನು ಮಾಡೋದು, ಇದ್ರ ಬಗ್ಗೆ ಎಲ್ಲ ಇವತ್ತು ವೀಡಿಯೋಸ್ ಬರುತ್ತೆ. ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಈಗ ನಿಮ್ಮ ರಿಸಲ್ಟ್ಸಲ್ಲಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಾವಿಷನಲ್ ಅಲಾಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಏನೆಲ್ಲ ನೋಡಬೇಕಂತ ಹೇಳಿದ್ರೆ, ಈಗ ನಿಮಗೆ ಯಾವ ಕ್ಯಾಟಗರಿಲಿ ಅಲಾಟ್ ಆಗಿದೆ ಇದೆಲ್ಲ ಕರೆಕ್ಟಾಗಿರುತ್ತೆ. ಅಕಸ್ಮಾತ್ ಇಲ್ಲೂ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು KEAಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾಳೆ ನಾಳೆ 11 ಗಂಟೆ ತನಕ, ಬೆಳಗ್ಗೆ 11 ಗಂಟೆ ತನಕ ನೀವು ಏನಾದರೂ ಮಿಸ್ಟೇಕ್ಸ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ, ಈಗ ಮೋಸ್ಟ್ಲಿ ಅವರು ಒಂದು ಕಟ್ ಆಫ್ನ ರಿಲೀಸ್ ಮಾಡ್ಬೋದು. ಸೊ ಒಂದು ಕಟ್ ಆಫ್ನ ನೋಡ್ಕೊಂಡು ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು KEAಗೆ ಮೇಲ್ ಮಾಡಿದಾಗ ನಾಳೆ ನಿಮ್ಮ ರಿಸಲ್ಟ್ಸ್ನ ಮತ್ತೆ ಏನಾದ್ರು ಚೇಂಜಸ್ ಮಾಡಬೇಕಾದ್ರೆ ಮಾಡಿ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಸೊ ನೀವು ಕೇಳ್ಬೋದು ಇವತ್ತು ಪ್ರಾವಿಷನಲ್ಗೂ ಮತ್ತು ನಾಳೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೂ ಏನಾದ್ರು ಚೇಂಜಸ್ ಆಗುತ್ತಾ ಅಂತ. ಸೊ ಈಗ ಏನು ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಈಗ ಏನು ಪ್ರಾವಿಷನಲ್ ಅಲಾಟ್ಮೆಂಟ್ ಆಗಿದೆ 99%, 99.9999% ನಾಳೆನೂ ಇದೇ ಆಗುತ್ತೆ. ಏನಾದರೂ ಚೇಂಜಸ್ ಆದರೆ 0.1% ಚೇಂಜಸ್ ಆಗ್ಬೋದು ಅಷ್ಟೇ. ಸೊ ಆಲ್ಮೋಸ್ಟು ಇದೇ ಇರುತ್ತೆ. ಬಟ್ ಈಗ ತುಂಬ ಸ್ಟೂಡೆಂಟ್ಸ್ಗೆ ಗಾಬರಿ ಆಗಿರೋದು ಯಾಕೆ ಅಂತ ಹೇಳಿದ್ರೆ, ಮಾಕ್ ಕಟ್ ಆಫ್ಗಿಂತ ಈಗ ಪ್ರಾವಿಷನಲ್ ಅಲಾಟ್ಮೆಂಟು ಕಟ್ ಆಫು ಡಿಕ್ರೀಸ್ ಆಗಿದೆ ಅಂತ. ಸೊ ನೋಡಿದೆ ತುಂಬ ಸ್ಟೂಡೆಂಟ್ಸು ಮೆಸೇಜ್ ಮಾಡಿದ್ರಿ, ಇದು ಏನಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ, ಈ ವರ್ಷ ಒಂದು ಸ್ವಲ್ಪ BAMS ಕೋರ್ಸು, ಸೊ ಇದಕ್ಕೆ ಆಪ್ಷನ್ ಎಂಟ್ರಿ ಇನ್ನೂ ನಡೆಸಿಲ್ಲ. ಸೊ ನಿಮ್ಮ ಫಸ್ಟ್ ರೌಂಡ್ ಅಡ್ಮಿಷನ್ ಎಲ್ಲ ಆದಮೇಲೆ ನಿಮಗೆ BAMS ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, BAMS ಯಾರೆಲ್ಲ ಜಾಯಿನ್ ಆಗಬೇಕು ಅವರು ಕೂಡ ಈಗ ಇಂಜಿನಿಯರಿಂಗ್ ಸೀಟ್ಗೆ ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದು. ಸೊ ಆದ್ದರಿಂದ BAMS ಸ್ಟೂಡೆಂಟ್ಸ್ಗೆ ಸೀಟ್ ಸಿಗಬೇಕಿತ್ತಲ್ಲ, ಅದೆಲ್ಲ ಇಂಜಿನಿಯರಿಂಗ್ ಸೀಟ್ಸ್ಗಳು ಅಲಾಟ್ ಆಗಿದೆ. ಅದರಿಂದ ಸ್ವಲ್ಪ ವೇರಿಯೇಷನ್ಸ್ ಇದೆ. ಬಟ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಕಟ್ ಆಫು ಸ್ವಲ್ಪ ಡಿಕ್ರೀಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ವೇರಿಯೇಷನ್ಸ್ ಯಾವ ವರ್ಷವೂ ಆಗಿರಲಿಲ್ಲ. ಮೋಸ್ಟ್ಲಿ ಆ ಒಂದು BAMS ಅದೊಂದು ಕಾರಣ ಇರ್ಬೋದು, ಅಥವಾ ಆಪ್ಷನ್ ಎಂಟ್ರಿ ಸ್ಟೂಡೆಂಟ್ಸು ಸರಿಯಾಗಿ ಮಾಡದೇ ಇರ್ಬೋದು, ಅಥವಾ ಕಾಂಪಿಟೇಷನ್ ಜಾಸ್ತಿ ಆಗಿರ್ಬೋದು. ಇದೊಂದು 3 ರೀಸನ್ ಆಗಿರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿಲಿ ನಿಮಗೆ ಬೇಕಾಗಿರೋ ಸೀಟ್ ಸಿಗದೇ ಇರೋದಕ್ಕೆ ಕಾರಣ. ಸೊ ಜಸ್ಟು ಇದು ಫಸ್ಟ್ ರೌಂಡ್ ಇರೋದ್ರಿಂದ ನೀವು ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟು ಕಮ್ಮಿ ಸ್ಟೂಡೆಂಟ್ಸ್ ಜಾಯ್ನ್ ಆಗೋದು. ಸೊ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗೋದೇ ಬೆಟರು. ಯಾಕೆ ಅಂತ ಹೇಳಿದ್ರೆ BAMS ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ನೆಕ್ಸ್ಟ್ ರೌಂಡ್ಗೆ ಫಿಲ್ಟರ್ ಆಗ್ತಾರೆ. ಸೊ ಆವಾಗ ಒಂದಷ್ಟು ಸೀಟ್ಸು ಇಂಜಿನಿಯರಿಂಗ್ ಸೀಟ್ಸ್ ಎಕ್ಸ್ಟ್ರಾ ಆಗುತ್ತೆ, ಆವಾಗ ನೀವು ಅಲ್ಲಿಗೆ ಜಾಯ್ನ್ ಆಗ್ಬೋದು. ಆದ್ದರಿಂದ ನೆಕ್ಸ್ಟ್ ರೌಂಡ್ಗೆ ನೀವು ಹೋಗೋದು ಬೆಟರು. ಈಗ ನೀವು ಪ್ರಾವಿಷನಲ್ ಅಲಾಟ್ಮೆಂಟ್ ಮಾಡಿದಾರಲ್ಲ, ನೀವು ಈಗಲೇ ನಾಳೆನೇ ಹೋಗಿ ಅಡ್ಮಿಷನ್ ಆಗೋದಕ್ಕಾಗಲ್ಲ. ನಾಳೆ ಏನು ಅನೌನ್ಸ್ ಆಗುತ್ತೆ ರಿಸಲ್ಟ್ಸು, ಸೊ ಅದೇ ಫೈನಲ್ ರಿಸಲ್ಟ್ಸು. ಅದು ಹೇಳಿದ್ನಲ್ಲ 99% ಅದೇ ರಿಸಲ್ಟ್ಸ್ ಇರುತ್ತೆ. ಸೊ ಇವತ್ತೇನಿದೆ ಅದೇ ರಿಸಲ್ಟ್ಸು ನಾಳೆ ಅನೌನ್ಸ್ ಆಗುತ್ತೆ. ಸೊ ಆ ಒಂದು ರಿಸಲ್ಟ್ಸ್ನ ನೋಡ್ಕೊಂಡು ನೀವು ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ಗೆ ನಾಳೆಯಿಂದ ಟೈಮ್ ಕೊಡ್ತಾರೆ ನಿಮಗೆ. ನಾಳಿದ್ದಿಂದ ಅನಿಸುತ್ತೆ. ಸೊ ಅದು ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ನೆಕ್ಸ್ಟು ಆಪ್ಷನ್ ಎಡಿಟ್ ಮಾಡೋದಕ್ಕೆ ನಿಮ್ಮ ಫಸ್ಟ್ ರೌಂಡ್ ಅಡ್ಮಿಷನ್ ಎಲ್ಲ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದು, ಅಂದರೆ ನೀವು ಕಾಲೇಜ್ನ ಆಲ್ಟ್ರ್ ಮಾಡ್ಬೋದು ಅಷ್ಟೇ. ಮೇಲಿರೋದು ಕೆಳಗೆ ಹಾಕ್ಬೋದು, ಕೆಳಗಿರೋದು ಮೇಲೆ ಹಾಕ್ಬೋದು, ಮತ್ತು ಡಿಲೀಟ್ ಮಾಡ್ಬೋದು. ಸೊ ಇದಿಷ್ಟೇ ಆಪ್ಷನ್ಸು ನಿಮಗೆ ಸಿಗುವಂಥದ್ದು. ಆದ್ದರಿಂದ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಯಾವ ವೀಡಿಯೋಸ್ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟು ನಿಮ್ಮ ಪ್ರೋಸೆಸ್ ಏನು, ಯಾವ ರೀತಿ ಚಾಯ್ಸ್ನ ಚೂಸ್ ಮಾಡೋದು, ಮತ್ತು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಜಸ್ಟು ಇದು ಪ್ರಾವಿಷನಲ್ ಅಲಾಟ್ಮೆಂಟು 99% ಇದೇ ಸೇಮ್ ಇರುತ್ತೆ. ಈ ವರ್ಷ ಕಟ್ ಆಫು ಡಿಕ್ರೀಸ್ ಆಗಿರೋದಂತೂ ನಿಜ. ಏಕೆ ಅಂತ ಹೇಳಿದ್ರೆ ಯಾವ ವರ್ಷವೂ ಇಷ್ಟೊಂದು ಕಟ್ ಆಫ್ ವೇರಿಯೇಷನ್ಸ್ ಆಗಿರಲಿಲ್ಲ. ಬಟ್ ಈ ವರ್ಷ ಆಗಿದೆ. ಏನು ಮಾಡೋದ ಕಟ್ ಆಫ್ ರಿಲೀಸ್ ಮಾಡಿದಾಗ ಗೊತ್ತಾಗುತ್ತೆ, ನಿಮಗೆ ಒಂದು ಐಡಿಯಾ ಬರುತ್ತೆ. ಬೇಕಾದರೆ ನಿಮಗೆ ಲಾಸ್ಟ್ ಇಯರು ಫಸ್ಟ್ ರೌಂಡು ಮತ್ತು ಮಾಕ್ ರೌಂಡು ಕಟ್ ಆಫ್ನ ಬೇಕಾದ್ರೆ ನಿಮಗೆ ಅನಲೈಸ್ ಮಾಡ್ಕೊಡ್ತೀನಿ, ಡೀಟೇಲ್ ಅನಾಲಿಸಿಸು. ಈ ವರ್ಷದ ಕಟ್ ಆಫು ಮೋಸ್ಟ್ಲಿ ಇವಾಗ ರಿಲೀಸ್ ಮಾಡ್ಬೋದು. ಸೊ ರಿಲೀಸ್ ಮಾಡಿದ ತಕ್ಷಣ ನಮ್ಮ ವಾಟ್ಸಪ್ ಚಾನಲ್ಗೆ ಹಾಕ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ಬೇಗ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.